ನಮಸ್ತೆ ಸ್ನೇಹಿತರೆ, ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ. ನೀವು ನೀಡುವ ಲೈಕ್ ಈ ಮಾಹಿತಿಯನ್ನು ಹೆಚ್ಚು ಜನರಿಗೆ ತಲುಪುವಂತೆ ಮಾಡುತ್ತದೆ. ಇವತ್ತಿನ ಟಾಪಿಕ್ ಬಂದು ವಾಷಿಂಗ್ಟನ್ನಲ್ಲಿ ಮೇ 15ರಂದು ಧ್ವಜಗಳನ್ನು ಏಕೆ ಅರ್ಧಕ್ಕೆ ಹಾರಿಸುತ್ತಾರೆ ಎಂಬುದನ್ನು ತಿಳಿದುಕೊಳ್ಳೋಣ. ವಾಷಿಂಗ್ಟನ್ ರಾಜ್ಯದಲ್ಲಿ ಧ್ವಜಗಳನ್ನು ಅರ್ಧಕ್ಕೆ ಇಳಿಸಿದಾಗ ಪ್ರತಿ ವರ್ಷ ಮೇ 15 5 ನಿಗದಿತ ದಿನಗಳಲ್ಲಿ ಒಂದಾಗಿದೆ. ವಾಷಿಂಗ್ಟನ್ನ USA ಶಾಂತಿ ಅಧಿಕಾರಿಗಳ ಸ್ಮಾರಕ ದಿನದ ಗೌರವಾರ್ಥವಾಗಿ ವಾಷಿಂಗ್ಟನ್ ರಾಜ್ಯದಲ್ಲಿ ಧ್ವಜಗಳನ್ನು ಅರ್ಧಕ್ಕೆ ಹಾರಿಸಲಾಗುತ್ತಿದೆ. ಮೇ 15ರಂದು ಆಚರಣೆಯ ರಾಷ್ಟ್ರದ ಸ್ಥಳೀಯ ರಾಜ್ಯ ಮತ್ತು ಫೆಡರಲ್ ಅಧಿಕಾರಿಗಳನ್ನು ಗುರುತಿಸುವುದು ಮತ್ತು ಮರಣ ಹೊಂದಿದವರನ್ನು ಸ್ಮರಿಸುವುದು ವಾರ್ಷಿಕ ಆಚರಣೆಯ 1962ರ ಹಿಂದಿನದು. ಆ ವರ್ಷ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಕೆನೆಡಿಯರವರು ಈ ಆಚರಣೆಯನ್ನು ಘೋಷಿಸುವ ಮೂಲಕ ಈ ಘೋಷಣೆಗೆ ಸಹಿ ಹಾಕಿದರು ಮತ್ತು ನಂತರದ ವಾರವನ್ನು ರಾಷ್ಟ್ರೀಯ ಪೊಲೀಸ್ ವಾರ ಎಂದು ಗೊತ್ತುಪಡಿಸಿದರು. ಅಮೆರಿಕದ ಅಧ್ಯಕ್ಷರಾದ ಜೋ ಬಿಡೆನ್ ಶಾಂತಿ ಅಧಿಕಾರಿಗಳ ಸ್ಮಾರಕ ದಿನ ಮತ್ತು ಪೊಲೀಸ್ ವಾರದ ಗೌರವಾರ್ಥವಾಗಿ ಘೋಷಣೆಯನ್ನು ಬರೆದಿದ್ದಾರೆ. ಅವರು ಮಾತನಾಡುತ್ತಾ, ಈ ವರ್ಷ ತಮ್ಮ ಪ್ರೀತಿ ಪಾತ್ರರ ಜೊತೆಗೆ ಸೇವೆ ಸಲ್ಲಿಸುವ ಮತ್ತು ತ್ಯಾಗ ಮಾಡುವ ನಮ್ಮ ರಾಷ್ಟ್ರದ ಕಾನೂನು ಜಾರಿ ಕುಟುಂಬಗಳನ್ನು ಸಹ ನಾವು ಗೌರವಿಸುತ್ತೇವೆ. ಪ್ರತಿದಿನ ಅವರು ತಮ್ಮ ಪ್ರೀತಿ ಪಾತ್ರರು ತಮ್ಮ ಬ್ಯಾಡ್ಜ್ಗಳನ್ನು ಹಾಕಿಕೊಂಡು ಕೆಲಸಕ್ಕೆ ಹೋಗುವಾಗ ಧೈರ್ಯಗಳನ್ನು ಎರೆದು ತಮ್ಮವರು ಸುರಕ್ಷಿತವಾಗಿ ಮನೆಗೆ ಮರಳಲು ಪ್ರಾರ್ಥಿಸುತ್ತಾರೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ನಂತರ ಸೇವೆ ಸಲ್ಲಿಸಿದ ಪ್ರೀತಿ ಪಾತ್ರರನ್ನು ಕಳೆದುಕೊಂಡವರು ನಿಮ್ಮ ಹೃದಯದಲ್ಲಿ ಉಳಿದಿರುವ ಶೂನ್ಯವನ್ನು ಯಾವ ಸ್ಮಾರಕವೂ ತುಂಬಲು ಸಾಧ್ಯವಿಲ್ಲ ಎಂದು ನನಗೆ ತಿಳಿದಿದೆ. ಆದರೆ ಅವರ ಸ್ಮರಣೆಯು ನಿಮ್ಮ ಮೂಲಕ ಅವರ ಸೇವೆ ಸಲ್ಲಿಸಿದ ಸಮುದಾಯ ಮತ್ತು ಅವರು ಪ್ರೇರೇಪಿಸಿದ ಎಲ್ಲ ಕುಟುಂಬದ ಮೂಲಕ ನೀವು ಸಾಂತ್ವನವನ್ನು ಕಂಡುಕೊಳ್ಳುತ್ತೀರಾ ಎಂದು ನಾನು ಭಾವಿಸುತ್ತೇನೆ. ಇಂತಹ ಉದಾಹರಣೆಯ ಮೂಲಕ ನಮ್ಮ ದೇಶವು ಅವರ ತ್ಯಾಗವನ್ನು ಎಂದಿಗೂ ಮರೆಯುವುದಿಲ್ಲ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ವರ್ಷದಲ್ಲಿ 5 ದಿನಗಳಲ್ಲಿ ಮಾತ್ರ ಧ್ವಜವನ್ನು ಅರ್ಧಕ್ಕೆ ಹಾರಿಸಲಾಗುತ್ತದೆ. ಅವುಗಳೆಂದರೆ ಮೇ 15ರಂದು ವರ್ಷದಲ್ಲಿ 5 ದಿನಗಳು ಮಾತ್ರ ಧ್ವಜವನ್ನು ಗವರ್ನರ್ ಜೆ ಇನ್ಲಿಸ್ ಅವರು ನಿರ್ದೇಶನದ ಮೇರೆಗೆ ಇಳಿಸಲು ನಿಗದಿಪಡಿಸಲಾಗಿದೆ. ಆ 5 ದಿನಗಳೆಂದರೆ ಮೇ 15, ಮೇ ತಿಂಗಳಲ್ಲಿ ಬರುವ ಅಗ್ನಿಶಾಮಕ ದಳದ ಸ್ಮಾರಕ ದಿನ, ಸೂರ್ಯೋದಯದಿಂದ ಮಧ್ಯಾಹ್ನದವರೆಗೆ ಸ್ಮಾರಕ ದಿನ ಮತ್ತು ಸೆಪ್ಟೆಂಬರ್ 11ರಂದು ದೇಶಪ್ರೇಮಿ ದಿನ, ಡಿಸೆಂಬರ್ 7ರಂದು ರಾಷ್ಟ್ರೀಯ ಪರ್ಲ್ ಹಾರ್ಬರ್ ನೆನಪಿನ ದಿನ. ಧ್ವಜವು ಅರ್ಧ ಸ್ಟಾಪ್ನಲ್ಲೇ ಇರಬಹುದಾದ ಇತರ ಸಂದರ್ಭಗಳು ಇವೆ. ಪ್ರಧಾನ ಫೆಡರಲ್ ಅಥವಾ ರಾಜ್ಯ ಸರ್ಕಾರಿ ಅಧಿಕಾರಿಯು ಮರಣ ಹೊಂದಿದರೆ ಅಥವಾ ಸರ್ಕಾರಿ ನೌಕರರ ಕರ್ತವ್ಯದ ಸಮಯದಲ್ಲಿ ಕೊಲ್ಲಲ್ಪಟ್ಟರೆ ಅಥವಾ ತನ್ನಲ್ಲಿ ಸಶಸ್ತ್ರ ಪಡೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವಾಗ ಮರಣ ಹೊಂದಿದರೆ ಈ ಧ್ವಜವನ್ನು ಕೆಳಗೆ ಇಳಿಸಲಾಗುತ್ತದೆ. ಈ ಕಾರಣದಿಂದ ಅಮೆರಿಕದಲ್ಲಿ ಮೇ 15ರಂದು ಧ್ವಜವನ್ನು ಅರ್ಧಕ್ಕೆ ಹಾರಿಸಲಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಸೋ ಮಚ್.